ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ ಕಥೆಯ 45ನೇ ಅಧ್ಯಾಯವನ್ನು ಶುರು ಮಾಡೋಣ. ಚಿರಾಗ್ ರೈಮ್ಸ್ ಹೇಳೋದಕ್ಕೆ ತನ್ನ ಸರದಿ ಬರೋವರೆಗೂ ಕಾಯ್ತಾ ಕುಳಿತಿದ್ದವನು ನಮ್ಮ ಆಡಿಟೋರಿಯಂನಲ್ಲಿ ಅವನ ಪಕ್ಕ ಕುಳಿತಿದ್ದ ಮೊದಲನೇ ಕ್ಲಾಸಿನ ಮಗುವಿನ ಗಣಿತದ ಲೆಕ್ಕವನ್ನು ತಾನೇ ಕೂತು ಸಾಲ್ವ್ ಮಾಡಿದ್ದಾನೆ. ಇದು ಹೇಗಾಗೋಕ್ಕೆ ಸಾಧ್ಯ? ನಾವೀಗಿನ್ನೂ 1 2 ಅಂತ ಅಂಕಿಗಳನ್ನು ಮಕ್ಕಳಿಗೆ ಕಲಿಸ್ತಾ ಇರೋದು. ಅಂಥದ್ರಲ್ಲಿ ಅವನು ಕೂಡೋದು ಕಳೆಯೋದ್ರ ಲೆಕ್ಕ ಹೇಗೆ ಮಾಡಿರೋಕ್ಕೆ ಸಾಧ್ಯ? ಒಂದಂಕಿಯ ಲೆಕ್ಕ ನಮ್ಮ ಮಟ್ಟಕ್ಕೆ ತುಂಬಾ ಸುಲಭವಾದದ್ದು. ಆದರೆ ಮಾಂಟೆಸರಿ ಮಕ್ಕಳಿಗೆ ಇದು ಅಸಾಧ್ಯವಾದ ಮಾತು. ಇದೊಂದೇ ಅಲ್ಲ, ಅವನ ವಯಸ್ಸಿನ ಮಕ್ಕಳಿಗೆ ಹೋಲಿಸಿದ್ರೆ ಚಿರಾಗ್ ಮಾತಿನಲ್ಲಿ ಹೆಚ್ಚು ಸ್ಪಷ್ಟತೆ ಇದೆ. ಹಾಗೆ ಹೊಸ ಪದಗಳನ್ನು, ಹೊಸ ವಿಷಯಗಳನ್ನು ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ಬೇಗ ಕಲಿತಾನೆ. ಅದಕ್ಕೆ ನಿಮ್ಮ ಮಗ ಚಿರಾಗ್ ಜೀನಿಯಸ್ ಕಿಡ್ ಹೌದೋ ಅಲ್ವೋ ಅಂತ ಕಂಡು ಹಿಡಿಯೋದಕ್ಕೆ ಅವನನ್ನು ಎಜುಕೇಷನಲ್ ಸೈಕಲಾಜಿಸ್ಟ್ ಹತ್ರ ಪರೀಕ್ಷೆ ಮಾಡಿಸೋಣ ಅಂತ ನಮ್ಮ ಸ್ಕೂಲ್ ಪರವಾಗಿ ನಾವು ಯೋಚಿಸಿದ್ದು. ಇದಕ್ಕೆ ಅವನ ಪೋಷಕರಾದ ನಿಮ್ಮ ಅನುಮತಿ ಬೇಕಾಗಿರೋ ಕಾರಣ ನಿಮ್ಮನ್ನು ಕರೆಸ್ಕೊಂಡಿದ್ದು ಅಂತ ಹೇಳಿದ್ರು. ಪ್ರಾಂಶುಪಾಲರ ಮಾತು ಕೇಳಿ ಓಜಸ್ ತನ್ನ ಮಗ ಚಿಂಟು ಜೀನಿಯಸ್ ಮರಿ ಅಂತ ಹುಬ್ಬೋದ್ರೆ ಆರುಷಿ ಮನ ಕುಗ್ಗಿ ಹೋಗಿತ್ತು. ನಾನೆಂತಹ ಬುದ್ಧಿವಂತ ಅಂದರೆ ನೀನಪ್ಪ ಅಲ್ಲ, ಆ ದೇವರೇ ಬಂದರೂ ನನಗೆ ಶಿಕ್ಷೆ ಕೊಡಿಸೋಕ್ಕೆ ಸಾಧ್ಯ ಇಲ್ಲ ಎಂದು ಶಾಶ್ವತ್ ಆರುಷಿಯನ್ನು ಊರಾಚೆ ಇರುವ ಹಳೆ ಶೀಟ್ ಮನೆಯಲ್ಲಿ ಕೂಡಿ ಹಾಕಿದ್ದ ಸಮಯದಲ್ಲಿ ಕಣ್ಣೀರು ಹಾಕುತ್ತಾ ತನ್ನನ್ನು ಬಿಟ್ಟುಬಿಡು ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ದವಳು ಕೆಲವೊಮ್ಮೆ ರೋಸತ್ತು ಹೋಗಿ, ಹೀಗೆ ನನಗೆ ನೀನು ಹಿಂಸೆ ಕೊಡ್ತಾ ಇದ್ರೆ ಇಂದಲ್ಲ ನಾಳೆ ನನ್ನಪ್ಪ ನನ್ನ ಹುಡುಕ್ ಬಂದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಬೇಸರದ ನಿಟ್ಟುಸಿರು ಬಿಟ್ಟು ವಿಜಯ್ ಶಾಶ್ವತ್ ಮೇಲೆ ಕೂಗಾಡಿದ್ರೆ ಅವನು ತಣ್ಣಗೆ ತನಗೆ ಯಾವ ಕಾನೂನು ಏನೂ ಮಾಡಲ್ಲ ಅಂತ ಆತ್ಮವಿಶ್ವಾಸದಲ್ಲಿ ಆಡಿದ ಮಾತುಗಳು ಇವಳ ಕಿವಿಯಲ್ಲಿ ಮಾರ್ದನಿಸಿದಂತಾಗಿ ಬೆಚ್ಚಿ ಎದ್ದು ನಿಂತವಳು, ಕ್ಷಮಿಸಿ ಮೇಡಮ್, ನಮ್ಮ ಮಗನಿಗೆ ನೀವು ಯಾವ ಪರೀಕ್ಷೆ ಮಾಡಿಸೋದು ಬೇಡ. ಎಲ್ಲ ಮಕ್ಕಳಂತೆ ಅವನಿಗೂ ಒಂದು ಸುಂದರ ಸಾಮಾನ್ಯ ಬಾಲ್ಯ ಸಿಗಲಿ. ದಯವಿಟ್ಟು ಅವನಲ್ಲಿ ಇಲ್ಲದ ಚತುರತೆಯನ್ನು ಹುಡುಕೋ ಪ್ರಯತ್ನ ಮಾಡಬೇಡಿ ಎಂದು ಹೇಳಿ ಆಫೀಸ್ ಹೊರಗೆ ನಡೆದುಬಿಟ್ರೆ, ಮ್ಯಾಮ್, ನೀವು ಪರೀಕ್ಷೆಗೆ ಅದೇನು ಬೇಕೋ ರೆಡಿ ಮಾಡ್ಕೊಳ್ಳಿ. ನಾನು ನನ್ನ ಹೆಂಡ್ತಿನ ಒಪ್ಪಿಸಿ ನನ್ನ ಮಗನ್ನ ನೀವು ಹೇಳೋ ಜಾಗಕ್ಕೆ ಕರ್ಕೊಂಡು ಬರ್ತೀನಿ ಎಂದು ಹೇಳಿದ್ರೆ ಪ್ರಾಂಶುಪಾಲರು ಧನ್ಯವಾದ ತಿಳಿಸಿ ಇವನ ಕೈ ಕುಲುಕಿ ಸಣ್ಣ ನಗೆಯ ಜೊತೆಗೆ ಬೀಳ್ಕೊಟ್ಟ ನಂತರ ಅವರ ಕ್ಯಾಬಿನ್ ಹೊರಗೆ ಬಂದವನು ಅಲ್ಲಿ ಕಾರಿಡಾರ್ನಲ್ಲಿ ಮುಖದ ತುಂಬ ಚಿಂತೆ ಹೊತ್ತು ನಿಂತಿದ್ದ ಆರುಷಿ ಬಳಿ ಬಂದು, ನೀನು ಮಾಡಿದ್ದು ಸರಿನಾ? ಅವರು ನಮ್ಮ ಮಗನ್ನ ಜೀನಿಯಸ್, ಚತುರ, ಬುದ್ಧಿವಂತ ಅಂತ ಹೊಗಳ್ತಾ ಇದ್ರೆ ನೀನು ಅವನು ನಾರ್ಮಲ್ ಮಗು ಥರ ಇದ್ದರೆ ಸಾಕು, ಯಾವ ಚತುರತೆ ಬೇಡ ಅಂತ ಹೇಳಿ ಅವರು ನಮ್ಮ ಮಗನ ಸ್ಕೂಲ್ ಪ್ರಿನ್ಸಿಪಲ್ ಅನ್ನೋ ಕನಿಷ್ಠ ಮರ್ಯಾದೆ ಸಹ ತೋರದೆ ಎದ್ದು ಹೊರಗಡೆ ಬಂದ್ಯಲ್ಲ, ನಿನಗೆ ನೀನು ಮಾಡಿದ್ದು ಸರಿ ಅನ್ಸುತ್ತಾ? ನೋಡು ಆರು, ನಮ್ಮ ಮಗ ಬುದ್ಧಿವಂತ ಅಂದರೆ ಅದನ್ನು ಉಳಿಸಿ ಬೆಳೆಸೋ ಕರ್ತವ್ಯ ನಮ್ಮದು. ಹೀಗೆಲ್ಲ ಚಿಗುರ್ತಾ ಇರೋ ಪ್ರತಿಭೆನ ಚಿವುಟ್ ಹಾಕೋದು ತಪ್ಪು ಎಂದು ಹೇಳಿದ್ರೆ ಅವನನ್ನೇ ದಿಟ್ಟಿಸಿ ನೋಡಿ, ನಾನು ಮಾಡಿದ್ದು ತಪ್ಪು, ಅದೇ ನೀವು ಆ ಪ್ರಿನ್ಸಿಪಲ್ ಆಫೀಸ್ ಅನ್ನೋದನ್ನು ಸಹ ಲೆಕ್ಕಿಸದೆ ಟೇಬಲ್ ಮೇಲೆ ಗುದ್ದಿ ಜೋರಾಗಿ ಮಾತಾಡಿದ್ದು ತುಂಬ ಒಳ್ಳೆ ಕೆಲಸ ಅಲ್ವಾ? ತುಟಿ ಕೊಂಕಿಸಿ ವ್ಯಂಗ್ಯ ಮಾಡಿದ್ಲು. ನ್ಯೂಸ್ನಲ್ಲಿ ಬಂದಿದ್ದ ವಿಷಯದ ಬಗ್ಗೆ ಮಾತಾಡ್ತಾ ಯಾರಾದರೂ ನಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ನೋಡಿದ್ರೆ ನಾನು ಹೀಗೆ ಕೂಗಾಡೋದು. ನನ್ನ ಫ್ಯಾಮಿಲಿನ ನಾನು ತಾನೇ ಜನರ ಬಾಯಿ ಚಪಲದಿಂದ ಕಾಪಾಡ್ಕೊಳ್ಬೇಕು. ಅದಕ್ಕೆ ಆಗಾಗ ಹೀಗೆ ಅಬ್ಬರಿಸಬೇಕು. ಏನು ಮಾಡೋದು, ಕೆಲವರಿಗೆ ಸಾಫ್ಟಾಗಿ ಹೇಳಿದ್ರೆ ತಲೆಗೆ ಹೋಗಲ್ಲ. ಈಗ ನೀನೇ ನೋಡು, ಚಿಂಟು ಜೀನಿಯಸ್ ಅಂದರೆ ಖುಷಿ ಪಡೋದು ಬಿಟ್ಟು ಒಳ್ಳೆ ಕಾಡು ಪ್ರಾಣಿ ನೋಡಿದ ಹಾಗೆ ಬೆದರಿ ಎದ್ದು ಬಂದಿಯಲ್ಲ. ನೋಡು ಕ್ಯೂಟಿ, ನಾವು ನಮ್ಮ ಮಗನಿಗೆ ಸಪೋರ್ಟ್ ಮಾಡಿ ಅವನು ದೊಡ್ಡದಾಗಿ ಏನಾದರೂ ಸಾಧನೆ ಮಾಡಿದ್ರೆ ನೋಡಿ ಖುಷಿ ಪಡಬೇಕು. ಅವನಲ್ಲಿರೋ ವಿದ್ವತ್ತನ್ನು ಹೀಗೆ ಮರೆಮಾಚೋದು ತಪ್ಪು ಅಂತ ಹೇಳಿದ್ರೆ ಭಾರವಾದ ಉಸಿರನ್ನು ಹೊರದಬ್ಬಿ, ಚಿಂಟು ಬುದ್ಧಿವಂತಿಕೆ ಬಗ್ಗೆ ಹೆಮ್ಮೆ ಇದೆ, ಆದರೆ ಅದು ಅವನಿಗೆ ಅವನ ತಂದೆಯಿಂದ ಬಂದಿರೋ ಬಳುವಳಿ. ಆದರೆ ಮುಂದೆ ಚಿಂಟು ಸಹ ಅವನ ತಂದೆ ಹಾಗೆ ಆದರೆ ಹೇಗೆ ಅನ್ನೋ ಭಯ ಕೂಡ ಕಾಡ್ತಾ ಇದೆ ಎಂದು ಹೇಳಿದರೆ ಅವಳ ಮಾತಿಗೆ ನಗುತ್ತಾ, ಯಾಕೆ, ಚಿಂಟು ನಂತರ ಆದರೆ ನಿನಗಿಷ್ಟ ಆಗಲ್ವಾ ಎಂದು ಕೇಳಿದ. ಓಜಸ್ ಮಾತಿಗೆ ಏನು ಹೇಳಬೇಕು ಆ ಕ್ಷಣಕ್ಕೆ ಆರುಷಿಗೆ ತೋಚದಾಗಿತ್ತು. ತಾನು ಮನದಲ್ಲಿ ಶಾಶ್ವತ್ನ ನೆನೆಯುತ್ತಾ ಮಗು ಅವನಂತೆ ಆಗಬಾರದು ಅಂತ ಯೋಚಿಸಿದ್ದಳೇ ವಿನಃ ಓಜಸ್ ಬಗ್ಗೆ ತಪ್ಪಾಗಿ ಯೋಚಿಸಿಲ್ಲ ಅವಳು. ಆದರೂ ತನ್ನೆಡೆಗೆ ಕೆಣಕುವ ಕಣ್ಣೋಟ ಹಾಯಿಸುತ್ತಾ ಇದ್ದ ಓಜಸ್ ಕಡೆಗೆ ಪೇಲವ ನೋಟ ಬೀರಿ,
ನಿಮ್ಮ ಹಾಗೆ ದಿನಕ್ಕೊಬ್ಬಳನ್ನು ಡೇಟ್ ಮಾಡೋ ಕೆಟ್ಟ ಬುದ್ಧಿ ಖಂಡಿತ ನಮ್ಮ ಚಿಂಟುಗೆ ಬರೋದು ಬೇಡ. ಸೊ ಈಗ ಡಿಸ್ಕಷನ್ ಮುಗೀತಲ್ಲ, ಬನ್ನಿ ನನ್ನ ಮೊದಲು ಆಫೀಸ್ಗೆ ಡ್ರಾಪ್ ಮಾಡಿ, ನೀವು ನಿಮ್ಮ ಕೆಲಸ ನೋಡ್ಕೊ ಹೋಗಿ ಎಂದು ಹೇಳಿ ಸ್ಕೂಲ್ನ ಪಾರ್ಕಿಂಗ್ ಜಾಗದತ್ತ ಹೆಜ್ಜೆ ಹಾಕಿದ್ರೆ ಅವಳನ್ನೇ ಹಿಂಬಾಲಿಸುತ್ತಾ ಆರು ಹಿನ್ನೆಲೆ ತಿಳಿದಾಗಿನಿಂದ ಮನದ ತುಂಬ ಬೇಸರ ತುಂಬಿಕೊಂಡು ಯಾವ ಹುಡುಗಿ ಜೊತೆಗೆ ಫ್ಲರ್ಟು ಡೇಟ್ ಅಂತ ಹೋಗಿದ್ದೇ ಇಲ್ಲ. ಆದರೂ ಅದೆಷ್ಟು ಸಲೀಸಾಗಿ ಚಿಂಟು ನಂತರ ಆಗಬಾರ್ದು ಅಂತ ಹೇಳಿದ್ಲಲ್ಲ. ಇರಲಿ, ಇವಳೇ ಒಂದು ದಿವಸ ನನ್ನ ಹತ್ರ ಬಂದು ಚಂದ್ರ ಯು ಆರ್ ಎ ಟ್ರೂ ಜೆಂಟಲ್ಮ್ಯಾನ್ ಅಂತ ನಿನ್ನಂಥ ಗಂಡನನ್ನು ಪಡೆಯೋಕೆ ಪುಣ್ಯ ಮಾಡಿರಬೇಕು ಅಂತ ಮುದ್ದು ಮಾಡಿ ಹೊಗಳಬೇಕು. ಹಾಗೆ ಮಾಡ್ತೀನಿ. ಹಾಗೆ ಮಾಡಲಿಲ್ಲ ಅಂದರೆ ನಾನು ಓಜಸ್ ಚಂದ್ರನೇ ಅಲ್ಲ. ತನಗೆ ತಾನೇ ಸವಾಲು ಹಾಕ್ಕೊಂಡು ಬೈಕ್ ನಿಲ್ಲಿಸಿದ್ದ ಕಡೆಗೆ ದಾಪುಗಾಲು ಹಾಕಿದ್ದ. ಆರುಷಿನ ಆಫೀಸ್ಗೆ ಡ್ರಾಪ್ ಮಾಡಿ ಸಂಜೆ ತಾನೇ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿ ಓಜಸ್ ಅವನ ಕೆಲಸಗಳತ್ತ ಮುಖ ಮಾಡ್ದ. ಹೇಳದೆ ಕೇಳದೆ ಇಂದಿನ ದಿನ ಆಫೀಸ್ಗೆ ರಜೆ ಹಾಕಿದ್ದಕ್ಕೆ ಬಾಸ್ ಏನೂ ಹೇಳದೇ ಇದ್ದರೂ ಅವರ ಹೆಂಡತಿ ಬಾಮೈದ ಅಲ್ಲದೆ ಅಕೌಂಟ್ಸ್ ಮ್ಯಾನೇಜರ್ ಸದಾಚಾರ್ ಇವಳನ್ನು ಗೋಳು ಹೊಯ್ದುಕೊಳ್ತಾರೆ ಅಂತ ಬೇಸರಗೊಂಡೇ ಆಫೀಸ್ ಒಳಗೆ ಬಂದವಳು ತನ್ನ ಕ್ಯಾಬಿನ್ನಲ್ಲಿ ಕೂತಳು. ಕಂಗ್ರ್ಯಾಟ್ಸ್ ಆರು. ಇವಳನ್ನು ಕಂಡ ತಕ್ಷಣ ಬಳಿ ಬಂದು ತ್ವಿಷಾ ಕೈ ಕುಲುಕಿ ವಿಶ್ ಮಾಡಿದ್ಲು. ಸ್ನೇಹಿತೆಯ ಬಾಡಿದ ಮುಖ ನೋಡಿ ಆರುಷಿಗೆ ನಿಜಕ್ಕೂ ಸಂಕಟ ಆಯಿತು. ಅವಳು ಮನಸಾರೆ ಇಷ್ಟಪಟ್ಟಿದ್ದ ಹುಡುಗನನ್ನು ಸಮಾಜದ ಎದುರಿಗೆ ಇವಳು ತನ್ನ ಗಂಡ ಅಂತ ಪರಿಚಯ ಮಾಡಿಸಿ ಬಿಟ್ಟಿರುವ ಬಗ್ಗೆ ಅಪರಾಧ ಭಾವ ಕಾಡೋಕೆ ಶುರುವಾಯಿತು. ಅದಕ್ಕೆ ತಕ್ಷಣ ಎದ್ದು ತನ್ನ ಗೆಳತಿಯನ್ನು ತಬ್ಕೊಂಡು ಕಣ್ಣೀರಾದ್ಲು. ಯಾಕರು ಅಳ್ತಾ ಇದೆಯಾ? ಓಜಸ್ ಒಳ್ಳೆ ವ್ಯಕ್ತಿ ತಾನೇ? ಅವನ ಜೊತೆಗೆ ನಿನ್ನ ಹೊಸ ಬದುಕನ್ನು ಶುರು ಮಾಡಿ ನಿನ್ನ ಹಳೆ ದಿನಗಳನ್ನು ಪೂರ್ತಿಯಾಗಿ ಮರೆತು ಬಿಡು. ಅದನ್ನು ಕೆಟ್ಟ ಕನಸು ಅಂತಾನೂ ನೆನಪಿಸ್ಕೊಳ್ಳೋಕೆ ಹೋಗ್ಬೇಡ. ಹಾಗೆ ನನ್ನ ದಯವಿಟ್ಟು ಕ್ಷಮಿಸು. ಈ ಹಿಂದೆ ಓಜಸ್ ಬಗ್ಗೆ ಫೀಲಿಂಗ್ಸ್ ಬೆಳೆಸ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡಿ ನಿನ್ನ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದೀನಿ. ಅದೂ ಅಲ್ಲದೆ ಅವತ್ತು ಪಾರ್ಟಿ ಇದ್ದಾಗ ನಿನ್ನ ಜೊತೆಯಾಗಿ ನಾನಿದ್ದಿದ್ರೆ ಆ ದುಷ್ಟನನ್ನು ಹಿಡಿಯೋದಕ್ಕೆ ನಾನು ಸಹಾಯ ಮಾಡಬಹುದಾಗಿತ್ತು. ಆದರೆ ಅವತ್ತು ನಾನು ತುಂಬ ಡಿಸ್ಟರ್ಬ್ ಆಗಿದೆ. ಹಾಗಾಗಿ ನಿನಗೂ ತಿಳಿಸದೆ ಮನೆಗೆ ಹೊರಟು ಹೋದೆ ಎಂದು ಆರುಷಿಯ ಕಣ್ಣು ತೊಳೆದು ಅಂದು ಆಫೀಸ್ನಲ್ಲಿ ಓಜಸ್ ತನ್ನನ್ನು ಭೇಟಿಯಾಗಿ ಅವನ ಮನದಲ್ಲಿ ಆರುಷಿ ಕುರಿತಾಗಿ ಇರುವ ಗೌರವ ಅಭಿಮಾನದ ಬಗ್ಗೆ ಅವನಾಡಿದ ಮಾತುಗಳನ್ನು ಒಂದನ್ನೂ ಬಿಡದಂತೆ ಆರುಷಿಗೆ ತಿಳಿಸಿದ್ಲು. ನೀನು ಹೇಳ್ತಾ ಇರೋದು ನಿಜನಾ? ಚಂದ್ರ ನನ್ನ ಬಗ್ಗೆ ಅಷ್ಟೊಂದು ಒಳ್ಳೆ ಮಾತುಗಳನ್ನು ಹೇಳಿದ್ರಾ? ಅಚ್ಚರಿಯಲ್ಲಿ ಕಣ್ಣರಳಿಸಿ ಕೇಳಿದ್ಲು. ಈಗಲೂ ಆರುಷಿಗೆ ತ್ವಿಷಾ ಹೇಳಿದ ಮಾತುಗಳನ್ನು ನಂಬೋಕ್ಕಾಗ್ತಾ ಇಲ್ಲ. ಅಷ್ಟರಲ್ಲಿ ಬಾಲಸುಬ್ರಹ್ಮಣ್ಯ ಅವರು ಆರುಷಿಯನ್ನು ತಮ್ಮ ಕ್ಯಾಬಿನ್ಗೆ ಕರೆಸ್ಕೊಂಡ್ರು. ಅವಳ ಜೊತೆಯಾಗಿ ತ್ವಿಷಾ ಕೂಡ ಬಾಸ್ ಕ್ಯಾಬಿನ್ಗೆ ಹೋದ್ಲು. ಆರುಷಿ ಊಹೆಯಂತೆ ಅಲ್ಲಿ ಬಾಸ್ ಅಲ್ಲದೆ ಅವರ ಹೆಂಡತಿ ಉಷಾ ಅವರು ಸಹ ಇದ್ದಿದ್ದರಿಂದ ಬಾಲಸುಬ್ರಹ್ಮಣ್ಯ ಅವರು ಅವಳೆಡೆಗೆ ಸಣ್ಣ ನಗೆ ಸೂಸಿ ಕಣ್ಣಲ್ಲೇ ಹೆದರಬೇಡ ಎಂಬಂತೆ ಧೈರ್ಯ ತುಂಬಿ ಕುಳಿತುಕೊಳ್ಳಲು ತಿಳಿಸಿದರು. ನ್ಯೂಸ್ನಲ್ಲಿ ಬಂದ ವಿಷಯ ನಿಜಾನಾ? ಉಷಾ ಅವರ ಪ್ರಶ್ನೆಗೆ ಆರುಷಿ ಹೌದು ಅಂತ ತಲೆ ಆಡಿಸಿದ್ಲು. ಮತ್ತೆ ನೀನು ಮೋಸದ ಮದುವೆ ಆಗಿದ್ದೆ, ಅದರಿಂದ ನೀನು ತುಂಬ ನೋವು ಅನುಭವಿಸಿದ್ದೆ ಅಂತ ನನ್ನ ಹಸ್ಬೆಂಡ್ ಹೇಳಿದ್ದೆಲ್ಲ ಸುಳ್ಳಾ? ಕೇಳಿದ್ರೆ ಆರುಷಿ ಬಾಯಿ ಬಿಡೋದಕ್ಕೆ ಮುನ್ನೇನೆ ತ್ವಿಷಾ, ಮೇಡಮ್, ಆರು ಮೋಸದ ಮದುವೆ ಆಗಿ ನರಕ ಅನುಭವಿಸಿದ್ದು ನಿಜ. ಈಗ ಪೊಲೀಸ್ ಸ್ಟೇಷನಲ್ಲಿ ಕಂಬಿ ಎಣಿಸ್ತಾ ಇದ್ದಾನಲ್ಲ, ಅವನೇ ಆರುಗ್ ಮಾತ್ರ ಅಲ್ಲ, ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿರೋದು. ಆದರೆ ಇವಳು ಆ ಮದುವೆಯಿಂದ ಪೂರ್ತಿಯಾಗಿ ಕುಗ್ಗಿ ಹೋಗಿದ್ದಾಗ ಇವಳಿಗೆ ಮಾರಲ್ ಸಪೋರ್ಟ್ ಕೊಟ್ಟಿದ್ದು ಓಜಸ್. ಇವಳನ್ನು ಮತ್ತೆ ಮದುವೆ ಆಗಿ ಇವಳ ಬಾಳಿನಲ್ಲಿ ಹೊಸತನ ತುಂಬಿದ ವ್ಯಕ್ತಿ ಅವರೇ ಎಂದು ಹೇಳಿದ್ರೆ ಉಷಾ ಅವರು ತ್ವಿಷಾ ಕಡೆಗೆ ಕೆಂಗಣ್ಣು ಬಿಟ್ಟು ನೋಡಿದ್ರು. ಅವತ್ತು ಇದೇ ಹುಡುಗಿ ಆರುಷಿ ಅದ್ಯಾವುದೋ ಹುಡುಗನ ಜೊತೆಗೆ ಲಲ್ಲೆ ಹೊಡಿತಾ ಮಾತನಾಡ್ತಾ ಇದ್ದದ್ದು ನಿಜ ಮೇಡಮ್. ಅವಳ ನಡತೆ ಬಗ್ಗೆ ನನಗೂ ಅನುಮಾನ ಇದೆ ಅಂತ ಗೆಳತಿಯ ವಿರುದ್ಧ ಚಾಡಿ ಹೇಳಿ ಈಗ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾಳಲ್ಲ. ಛೇ, ಈಗಿನ ಕಾಲದಲ್ಲಿ ಯಾರನ್ನು ನಂಬಾರ್ದು. ಕಿಶೋರಿಯವ್ರು ನೋಡಿದ್ರೆ ನಮ್ಮ ಸೋದರ ಸೊಸೆ ಖುದ್ದು ಕೆಲಸ ಬಿಟ್ಟು ಹೋಗೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಈಗ ಅವರೇ ಹೋಗಿ ಜೈಲಲ್ಲಿ ಕೂತಿದ್ದಾರೆ. ಅದೇನು ಅದೃಷ್ಟವೋ ಈ ಮನೆ ಹಾಳಿದು. ಮನದಲ್ಲೇ ಹಲುಬಿಗೊಳ್ಳುತ್ತಾ ಇದ್ದವರು ಬಾಲಸುಬ್ರಹ್ಮಣ್ಯ ಅವರು ಆರುಷಿಗೆ ಗಂಡ ಮಗನನ್ನು ಒಮ್ಮೆ ಮನೆಗೆ ಕರೆದುಕೊಂಡು ಬಾ ಎಂದು ಆಹ್ವಾನವಿಟ್ಟಿದ್ದಕ್ಕೆ ಇವರು ಹಲ್ಲು ಕಿರಿಯುತ್ತಾ, ನಾನು ಅದೇ ಹೇಳೋಣ ಅಂತ ಇದ್ದೆ. ಆರುಷಿ, ನಿನ್ನ ಗಂಡನ ಒಮ್ಮೆ ಊಟಕ್ಕೆ ಮನೆಗೆ ಕರ್ಕೊಂಡು ಬಾ. ಮೇಲ್ನೋಟಕ್ಕೆ ನಗು ಮುಖ ಹೊತ್ತು ಮಾತನಾಡ್ತಾ ಇದ್ದರೂ ಮನದೊಳಗೆ ಆರುಷಿಗೆ ಬೈಗುಳಗಳ ಸುರಿಮಳೆ ಸುರಿಸ್ತಾ ಇದ್ರು. ಖಂಡಿತ ಬರ್ತೀನಿ ಮೇಡಮ್.
ಆದರೆ ಅದಕ್ಕೂ ಮೊದಲು ಮುಂದಿನ ವಾರ ಚಂದ್ರ ಅವ್ರ ಊರಿನಲ್ಲಿ ಏನೋ ಪೂಜೆ ಅಂತೆ, ಅದಕ್ಕೆ ನನಗೊಂದೆರಡು ದಿನ ರಜೆ ಬೇಕಿತ್ತು ಎಂದು ಹೇಳಿದ್ರೆ ಅವಳ ಬಾಸ್ ತಕ್ಷಣವೇ ಅವಳ ರಜೆ ಮಂಜೂರು ಮಾಡಿಬಿಟ್ರು. ಹಿಂದಿನ ಸಲದ ಹಾಗೆ ಉಷಾ ಅವರು ಬಯಸಿಯೂ ಅವಳಿಗೆ ರಜೆ ಮಂಜೂರು ಮಾಡಬೇಡಿ ಎಂದು ಯಾವ ತಕರಾರು ಮಾಡಲು ಆಗದೆ ಸಪ್ಪೆನಗೆ ಬೀರಿ ನನಗೆ ಸ್ವಲ್ಪ ಬ್ಯಾಂಕ್ನಲ್ಲಿ ಕೆಲಸ ಇದೆ ಅಂತ ಹೇಳಿ ಹೊರಟು ಬಿಟ್ಟರೆ ಅವರನ್ನೇ ಗೊಂದಲದಲ್ಲಿ ನೋಡುತ್ತಾ ನಿಂತು ಬಿಟ್ಟಳು ಆರುಷಿ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ, ಇವತ್ತೆಂಥ ಬ್ಯಾಂಕ್ ಮನದಲ್ಲೇ ಹೇಳಿಕೊಂಡು ನಿಂತಿದ್ದವಳ ಭುಜ ತಟ್ಟಿ, ಆರು ಆ ಯಮ್ಮನ್ನ ಏನೇ ಹಾಗೆ ನೋಡ್ತಾ ಇದ್ದೀಯಾ, ಬಾ ಮೊದಲು ನಿನ್ನ ಕ್ಯಾಬಿನಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಗಾಸಿಪ್ ಮಾಡೋಣ, ನಿನ್ನ ಜೊತೆಗೆ ಮನಸ್ಸು ಬಿಚ್ಚಿ ಮಾತಾಡಿ ಅದೆಷ್ಟೋ ದಿನಗಳಾಯಿತು ಹೇಳಿ ತನ್ನ ಗೆಳತಿಯ ತೋಳು ಬಳಸಿ ಕರೆದುಕೊಂಡು ಹೋದಳು. ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಕೋಪ ಬೇಸರ ಇಲ್ವಾ ದ್ವಿಷಾ? ಈಗಲೂ ಆರುಷಿಗೆ ತನ್ನ ಗೆಳತಿಯ ಬದಲಾದ ಚರ್ಯೆಯನ್ನು ಕಂಡು ಇದು ನಿಜಾನ ಅಥವಾ ಸುಮ್ಮನೆ ನಾಟಕ ಆಡ್ತಾ ಇದ್ದಾಳಾ ತಿಳಿಯದೆ ಹೋಗಿ ಪ್ರಶ್ನೆ ಮಾಡಿದ್ರೆ ಆರುಷಿ ಎದುರಿಗೆ ಕೂತ ದ್ವಿಷಾ, ನೋಡು ಆರು, ನಾನು ನಿನಗಿಂತ ಸುಮಾರು 3-4 ವರ್ಷಕ್ಕೆ ದೊಡ್ಡವಳು, ಹೌದು ತಾನೇ? ಆದರೆ ಓಜಸ್ ಅವರು ನಿನಗಿಂತ ಜಸ್ಟ್ 1 ವರ್ಷಕ್ಕೆ ದೊಡ್ಡವರಂತೆ. ನಮ್ಮನೇಲಿ ನಾವೆಷ್ಟೇ ಮಾಡ್ರನ್ ಅಂದ್ರೂ ಅಪ್ಪ ಅಮ್ಮ ನನಗಿಂತ ಚಿಕ್ಕವನನ್ನು ಅಳಿಯ ಅಂತ ಒಪ್ಪಲ್ಲ ಕಣೆ. ಈಗ ಅದೆಲ್ಲ ಕಥೆ ಬಿಡು, ನೀನು ಹೇಳು, ಚಿಂಟು ಹೇಗಿದ್ದಾನೆ? ಈ ಹೊಸ ಡೆವಲಪ್ಮೆಂಟಿಂದ ಅವನಿಗೆ ಖುಷಿಯಾಗಿರಬೇಕು ಅಲ್ವಾ? ಮೊದಲೇ ಮೂನ್ ಅಂಕಲ್ ಅಂತ ಓಜಸ್ ಹಿಂದೆ ಮುಂದೆ ಸುತ್ತುತ್ತಾ ಇದ್ದ. ಕೇಳಿದ್ರೆ ಹ್ಞೂ ಅಂತ ತಲೆ ಆಡಿಸಿದ್ಲು. ಅಂತೂ ತನ್ನ ಗೆಳತಿಯ ಜೊತೆಗಿನ ಮನಸ್ತಾಪ ದೂರವಾದ ಖುಷಿಯಲ್ಲಿ ಅವಳ ಜೊತೆಗೆ ಸ್ವಲ್ಪ ಹೆಚ್ಚೇ ಮಾತುಕತೆಯ ಹರಟೆ ನಡುವೆ ಮಾಡಿದ ಕೆಲಸಗಳ ಒತ್ತಡ ಗಮನಕ್ಕೆ ಬರಲಿಲ್ಲ. ಸಂಜೆ ಆಗುತ್ತಲ್ಲ, ಆರುಶ್ರೀ ಮೊಬೈಲ್ ಸದ್ದು ಮಾಡಿತ್ತು. ಕ್ಯೂಟಿ, ನಿನಗಾಗಿ ಕೆಳಗಡೆ ಪಾರ್ಕಿಂಗ್ನಲ್ಲಿ ಕಾಯ್ತಾ ಇದ್ದೀನಿ. ಓಜಸ್ನಿಂದ ಬಂದಿದ್ದ ಮೆಸೇಜ್ ಓದಿದವಳ ಮೊಗ ಅರಳಿತ್ತು. ತ್ವಿಷಾಗೆ ತಿಳಿಸಿ ತನ್ನ ಪರ್ಸ್ ಹಿಡಿದು ಮೆಟ್ಟಲ ಕಡೆಗೆ ಹೋಗುತ್ತಿದ್ದವಳನ್ನು ತಡೆದ ಆಫೀಸ್ ಸೂಪರ್ವೈಸರ್ ಉದಯ್ ಕುಮಾರ್, ಏನು ಆರುಷಿ ಮೇಡಮ್, ನಿನ್ನೆ ಕೆಲಸಕ್ಕೆ ಬಂದಿಲ್ಲ, ಇವತ್ತು ನೋಡಿದ್ರೆ ಇನ್ನೂ 6 ಗಂಟೆ ಆಗಿಲ್ಲ, ಆಗಲೇ ಮನೆಗೆ ಓಡ್ತಾ ಇದ್ದೀರಾ? ಏನು ಸಮಾಚಾರ? ಮೊದಲೆಲ್ಲ ಸಮಯದ ಪರಿವೇ ಇಲ್ಲದಂತೆ ಕೆಲಸ ಮಾಡ್ತಾ ಇದ್ದವರು ಈಗ ಯಾಕೋ ಕೆಲಸದ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡವ್ರು ಇದೆ. ಕೊಂಕು ಮಾತನಾಡಿದ. ತನಗಿಂತ ಚಿಕ್ಕ ಪೋಸ್ಟ್ನಲ್ಲಿದ್ದರೂ ಉಷಾ ಅವರ ತಮ್ಮ ಅನ್ನೋ ಅಹಂಕಾರ ತುಂಬಿಕೊಂಡಿರೋ ಈ ವ್ಯಕ್ತಿಯ ಕುಹಕ ಮಾತುಗಳನ್ನು 2 ವರ್ಷಗಳಿಂದ ಸಹಿಸಿಕೊಂಡು ಬಂದಿರುವ ಆರುಷಿ ತಮ್ಮ ಬಾಸ್ ಮೇಲಿನ ಅಭಿಮಾನಕ್ಕೋಸ್ಕರ ಮನಸ್ಸಿಗೆ ನೋವಾದರೂ ಇವನ ಮಾತಿಗೆ ಎದುರಾಡದೆ, ಇವತ್ತು ಯಾವ ಕಾರ್ಯಕ್ರಮಗಳು ಇಲ್ಲ, ಹಾಗಾಗಿ ನನಗೆ ಆಫೀಸ್ನಲ್ಲಿದ್ದು ಮಾಡೋಕ್ಕೆ ಯಾವುದೇ ಕೆಲಸ ಇಲ್ಲ ಹೇಳಿ ಹೊರಟು ಬಿಟ್ಲು. ಆರು, ಕೆಲಸ ಆಯಿತಾ? ನಾನು ನೀನು ಆಫೀಸ್ ಹತ್ರ ಬಂದಿದ್ದು ತೊಂದರೆ ಆಗಲಿಲ್ಲ ತಾನೇ? ಸ್ವಲ್ಪ ಆತಂಕದಲ್ಲಿದ್ದಂತೆ ಕಂಡವಳ ಮುಖ ನೋಡಿ ಕೇಳಿದ್ರೆ ಇಲ್ಲ ಅಂದ ಆರುಷಿ ಓಜಸ್ ಬೈಕ್ ಏರಿ ಮನೆಗೆ ಹೋಗೋ ದಾರಿಯಲ್ಲಿ ಚಿಂಟುಗೆ ಚಾಕ್ಲೇಟ್ ಇಲ್ಲ ಐಸ್ ಕ್ರೀಮ್ ಖರೀದಿ ಮಾಡೋಣ ಅಂತ ಹೇಳಿದ್ರೆ ಅವನು ಸರಿ, ಆದರೆ ಅದಕ್ಕೂ ಮೊದಲು ಒಂದು ಕಡೆ ಹೋಗೋದಿದೆ ಅಂತ ಹೇಳಿ ಹಿಂದಿನ ದಿನ ತಾನು ಯೋಚಿಸಿದಂತೆ ಆರುಷಿನ ತನ್ನ ಹೊಸ ಆಫೀಸ್ಗೆ ಕರೆತಂದ. ಹೇಗಿದೆ ನನ್ನ ಹೊಸ ಆಫೀಸ್? ಏನಾದರೂ ಚೇಂಜಸ್ ಬೇಕಿದ್ರೆ ಪ್ರಾಮಾಣಿಕವಾಗಿ ಹೇಳು ಆರು ಎಂದು ಹೇಳಿದವನು ಅವಳ ಕೈ ಹಿಡಿದು ಕರೆತಂದು ಅವನ ಕ್ಯಾಬಿನ್ನಲ್ಲಿದ್ದ ಬಾಸ್ ಕುರ್ಚಿಯಲ್ಲಿ ಆರುಷಿನ ಕೂರಿಸಿಬಿಟ್ಟ. ಚಂದ್ರ, ಇದೇನು ಮಾಡ್ತಾ ಇದ್ದೀರಾ? ಇದು ನಿಮ್ಮ ಜಾಗ, ಇದರಲ್ಲಿ ನನ್ನ ಯಾಕೆ ಕೂರಿಸ್ತಾ ಇದ್ದೀರಾ? ಮುಜುಗರ ಪಟ್ಟು ಎದ್ದು ನಿಲ್ಲಲು ನೋಡಿದ ಹುಡುಗಿಯ ಕೈ ಹಿಡಿದು, ಪ್ಲೀಸ್ ಆರು, 1-2 ನಿಮಿಷ ಇಲ್ಲಿ ಕೂತ್ಕೋ, ನನಗೂ ಖುಷಿಯಾಗುತ್ತೆ, ಹಾಗೆ ನನಗೆ ಒಳ್ಳೆಯದಾಗಲಿ, ಈ ಹೊಸ ಬಿಸ್ನೆಸ್ ನನಗೆ ಸಕ್ಸಸ್ ತಂದುಕೊಡ್ಲಿ ಅಂತ ವಿಶ್ ಮಾಡು ಅಂತ ಹೇಳಿದ್ರೆ ಅವನ ಆಸೆಗೆ ಅಡ್ಡಿ ಮಾಡಲು ಇಷ್ಟವಾಗದೆ ಅವನ ಚೇರ್ಗೆ ಒರಗಿ ಕೂತು ಅವನತ್ತ ಕೈ ಚಾಚಿ, ಆಲ್ ದ ಬೆಸ್ಟ್ ಚಂದ್ರ, ನೀವು ಕೈ ಹಿಡಿದ ಕೆಲಸಗಳೆಲ್ಲ ನಿಮಗೆ ಯಶಸ್ಸು, ಲಾಭ ಹಾಗೆ ಕೀರ್ತಿ ತಂದುಕೊಡ್ಲಿ ಅಂತ ವಿಶ್ ಮಾಡಿ ಈಗ ಎದ್ದು ನಿಂತು ಆಫೀಸ್ ಪೂರ ಒಂದು ರೌಂಡ್ ಹಾಕಿ, ಆಫೀಸ್ ಸ್ಟಾಫ್ ಸೆಲೆಕ್ಷನ್ ಆಯಿತಾ ಅಂತ ಕೇಳಿದ್ಲು. ನೀನು ನಿನ್ನೆ ಕೊಟ್ಟಿದ್ದ ಕೆಲವು ರೆಸ್ಯೂಮ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಸೋಮವಾರ ಇಂಟರ್ವ್ಯೂ ಕರೆದಿದ್ದೀನಿ, ನಿನಗೆ ಅಭ್ಯಂತರ ಇಲ್ಲ ಅಂದರೆ ನನ್ನ ಜೊತೆಗೆ ಅವತ್ತು ಇದ್ದು ಸಹಾಯ ಮಾಡ್ತೀಯಾ ಎಂದು ಕೇಳಿಕೊಂಡ. ಆದರೆ ತನಗೆ ಯಾಕೆ ಓಜಸ್ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಮಾನ್ಯತೆ ಕೊಡ್ತಾ ಇದ್ದಾನೆ ಅರ್ಥವಾಗದೆ ಅದನ್ನೇ ಕೇಳಬೇಕೆಂದುಕೊಂಡವಳು. ಆದರೆ ಅಷ್ಟರಲ್ಲಿ ಆಫೀಸ್ ಒಳಗಡೆ ಯಾರೋ ಬಂದ ಬೂಟ್ಕಾಲಿನ ಸಪ್ಪಳದಿಂದ ತಿಳಿದು ಬಂದಿತ್ತು. ತಕ್ಷಣ ಓಜಸ್ ಆರುಷಿನ ಮತ್ತೆ ಕರೆತಂದು ಬಾಸ್ ಕುರ್ಚಿಯಲ್ಲಿ ಕೂರಿಸಿ, ನೀನೀಗ ಈ ಕುರ್ಚಿ ಮೇಲಿಂದ ಸರಿಯೋ ಹಾಗಿಲ್ಲ, ತಿಳಿತಾ? ತೋರು ಬೆರಳನ್ನು ತೋರಿಸಿ ಎಚ್ಚರಿಕೆ ಕೊಟ್ಟಂತೆ ಹೇಳಿದ ರೀತಿಗೆ ಸ್ವಲ್ಪ ಗಾಬರಿಗೊಳಗಾದ ಆರುಷಿ ಕೀಲಿ ಕೊಟ್ಟ ಗೊಂಬೆಯಂತೆ ಸರಿ ಎಂದು ತಲೆ ಆಡಿಸಿದ್ಲು.
ಗುಡ್ ಗರ್ಲ್ ಎಂದು ಅವಳ ಕೆನ್ನೆ ತಟ್ಟಿ ಕ್ಯಾಬಿನ್ ಡೋರ್ ತೆರೆದವನು ಬಾಗಿಲಲ್ಲಿ ನಿಂತಿದ್ದ ನಿತಿನ್ನ ಬಹಳಾನೇ ಆತ್ಮೀಯವಾಗಿ ಬರಮಾಡಿಕೊಂಡ. ನಿತಿನ್, ನಾನೇನೋ ನೀನು ನಿನ್ನೆ ತಮಾಷೆಗೆ 6 ಕಾಲು ಹಿಡಿದು ಕೇಸ್ ವಾಪಸ್ ತಗೊಳ್ಳೋ ವಿಷಯ ಮಾತಾಡ್ತೀಯಾ ಅಂದ್ಕೊಂಡೆ. ಆದರೆ ನೀನು ನೋಡಿದ್ರೆ ನಿಜವಾಗ್ಲೂ ನಾನು ಮೆಸೇಜ್ ಮಾಡಿದ ಅಡ್ರೆಸ್ ಬಂದುಬಿಟ್ಯಾ. ವಾವ್, ನಂಬೋದಕ್ಕೆ ಆಗ್ತಾ ಇಲ್ಲ ಹೇಳಿ ಅವನ ಭುಜ ಬಳಸಿ ಆರುಷಿ ಎದುರಿಗೆ ಕರೆತಂದು ನಿಲ್ಲಿಸಿದ್ದ ಓಜಸ್. ಆರು, ನಿತಿನ್ ತಾನು ಮಾಡಿದ ತಪ್ಪಿಗೆಲ್ಲ ನಿನ್ನ ಬಳಿ ಕ್ಷಮೆ ಕೇಳೋಕೆ ಬಂದಿದ್ದಾನಂತೆ. ಬೇಕಾದರೆ ನೀನು ಕಾಲಿಗೆ ಬೀಳ್ತಾನಂತೆ. ನೀನು ದೊಡ್ಡ ಮನಸ್ಸು ಮಾಡಿ ಇವನನ್ನು ಕ್ಷಮಿಸಿ ಹಾಗೆ ಇವನ ತಂದೆ ತಾಯಿ ಮೇಲೆ ನೀನು ಕೊಟ್ಟಿರೋ ದೂರನ್ನು ವಾಪಸ್ ತಗೊಂಡ್ರೆ ಇನ್ಮೇಲೆ ಇವನ ಮನೆಯವರು ಯಾರು ನಿನ್ನ ತಂಟೆಗೆ ಬರಲ್ವಂತೆ. ಏನು ಮಾಡೋದು ಆರು? ದೊಡ್ಡ ಮನಸ್ಸು ಮಾಡಿ ಕ್ಷಮಿಸೋದಾ ಬೇಡವಾ? ಆರುಷಿ ಮೇಲೆಯೇ ದೃಷ್ಟಿ ನೆಟ್ಟಿದ್ದ ಓಜಸ್ಗೆ ಅವಳ ನಿರ್ಧಾರ ಏನಿರಬಹುದು ಅಂತ ತಿಳಿದುಕೊಳ್ಳೋ ಕುತೂಹಲ ಇದ್ದರೆ ಅವಳ ಎದುರಿಗೆ ಕೈ ಮುಗಿದು ನಿಂತಿರುವ ನಿತಿನ್ ಮನದಲ್ಲಿ ಆರುಷಿ ತನ್ನನ್ನು ಕ್ಷಮಿಸಿಯೇ ಕ್ಷಮಿಸ್ತಾಳೆ ಅನ್ನೋ ನಂಬಿಕೆ ಇದೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.